ನಮಸ್ತೆ ಸ್ನೇಹಿತರೆ, ಸ್ಪರ್ಧವಾಹಿನಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ತರಗತಿಯಲ್ಲಿ ನಾವು 5ನೇ ತರಗತಿಯ ಪರಿಸರ ಅಧ್ಯಯನದ ಪಠ್ಯಪುಸ್ತಕದ 11ನೇ ಪಾಠ ವಸ್ತು ಸ್ವರೂಪ ಈ ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತಿದ್ದೀವಿ. ಇಲ್ಲಿಯ ತನಕ ನಾವು 10 ಪಾಠಗಳ ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇನ್ನು 5 ಪಾಠಗಳು ಉಳ್ಕೊಳ್ತವೆ. ಅವನ್ನು ಕೂಡ ಕಂಪ್ಲೀಟ್ ಮಾಡಿದ್ರೆ ಪರಿಸರ ಅಧ್ಯಯನದ ಎಲ್ಲಾ ಪ್ರಶ್ನೋತ್ತರಗಳು ಮುಗಿಯುತ್ತವೆ. ಇದು ನಿಮ್ಮ ಮುಂಬರುವಂತ ಎಲ್ಲಾ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತದೆ. ದಯವಿಟ್ಟು ನಮ್ಮ ವಿಡಿಯೋವನ್ನು ಕೊನೆ ತನಕ ನೋಡಿ ನಮಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಮೊದಲ ಪ್ರಶ್ನೆ, ವಿಜ್ಞಾನದಲ್ಲಿ ವಸ್ತುಗಳನ್ನ ಏನೆಂದು ಕರೆಯುತ್ತಾರೆ? ಕಲ್ಲು, ದ್ರವ್ಯ, ನೀರು, ಅನಿಲ. ವಿಜ್ಞಾನದಲ್ಲಿ ವಸ್ತುಗಳನ್ನ ಏನೆಂದು ಕರೆಯುತ್ತಾರೆ? 4 ಆಯ್ಕೆಗಳಿದಾವೆ. ತುಂಬಾ ಸರಳವಾದ ಆಯ್ಕೆಗಳು ಇವೆಲ್ಲವೂ ಕೂಡ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದ್ರವ್ಯ. ದ್ರವ್ಯ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಇಲ್ಲಿ ಪರಿಸರದಲ್ಲಿ ಜಾಗವನ್ನ ಆಕ್ರಮಿಸುವ ಮತ್ತು ತೂಕವನ್ನ ಹೊಂದಿರುವಂತ ಯಾವುದೇ ವಸ್ತುವನ್ನ ವೈಜ್ಞಾನಿಕವಾಗಿ ದ್ರವ್ಯ ಎಂದು ಕರೆಯುತ್ತೇವೆ. ದ್ರವ್ಯ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರನ್ನ ಏನೆಂದು ಕರೆಯುತ್ತಾರೆ? ರಾಶಿ, ಕಣ, ದ್ರವ, ಪ್ಲವನತೆ. 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವ್ದಿರ್ಬೋದು? ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರನ್ನ ಏನೆಂದು ಕರೆಯುತ್ತಾರೆ ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಣ. ಕಣ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಅದಕ್ಕೆ ಸಂಬಂಧಿಸಿದಂತ ವಿಶ್ಲೇಷಣೆ ನೋಡ್ತಾ ಹೋದ್ರೆ ಎಲ್ಲಾ ವಸ್ತುಗಳು ಕಣ್ಣಿಗೆ ಕಾಣದಷ್ಟು ಸಣ್ಣದಾದ ಕಣಗಳಿಂದ ಮಾಡಲ್ಪಟ್ಟಿರುವಂಥದ್ದು. ಅತ್ಯಂತ ಸೂಕ್ಷ್ಮವಾಗಿ ಇರುವಂಥವು. ಅವು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅಂತ ಲಕ್ಷಾಂತರ ಕಣಗಳು ಸೇರಿಕೊಂಡು ಒಂದು ವಸ್ತು ನಿರ್ಮಾಣ ಆಗುವಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ದ್ರವ್ಯವು ಪ್ರಮುಖವಾಗಿ ಎಷ್ಟು ಸ್ಥಿತಿಗಳಲ್ಲಿ ಕಂಡು ಬರುತ್ತದೆ? 2, 4, 3, 5. ಎಷ್ಟು ಸ್ಥಿತಿಗಳಲ್ಲಿ ಕಂಡು ಬರ್ತದೆ ದ್ರವ್ಯ ಅಂತ? ಇದಕ್ಕೆ ಸರಿಯಾದ ಉತ್ತರ 3 ಸ್ಥಿತಿಗಳಲ್ಲಿ ದ್ರವ್ಯಗಳು ಕಂಡು ಬರ್ತವೆ ಪಠ್ಯ ಪುಸ್ತಕದ ಆಧಾರದ ಮೇಲೆ. ಇನ್ನೂ ಒಂದು ಸ್ಥಿತಿ ಇದೆ. ಸದ್ಯಕ್ಕೀಗ 3 ಸ್ಥಿತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಆ ಸ್ಥಿತಿಗಳು ಯಾವುದು ಅಂದ್ರೆ ಘನ ಸ್ಥಿತಿ, ದ್ರವ ಸ್ಥಿತಿ, ಅನಿಲ ಸ್ಥಿತಿ. ಇದು ಪ್ರಮುಖವಾಗಿ 3 ಭೌತಿಕ ಸ್ಥಿತಿಗಳು. ದ್ರವ್ಯದ 3 ಭೌತಿಕ ಸ್ಥಿತಿಗಳು ಯಾವುದು ಅಂದ್ರೆ ಘನ, ದ್ರವ, ಅನಿಲ. ಇನ್ನೊಂದು ಸ್ಥಿತಿ ಇದೆ, ಅದು ಪ್ಲಾಸ್ಮಾ ಸ್ಥಿತಿ ಅಂತ ಕರಿತೀವಿ. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ದ್ರವ್ಯದ ಯಾವ ಸ್ಥಿತಿಯಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತವೆ? ದ್ರವ್ಯದ ಯಾವ ಸ್ಥಿತಿಯಲ್ಲಿ ಕಣಗಳು ತುಂಬಾ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತವೆ ಅನ್ನೋದು ಪ್ರಶ್ನೆ. ಅನಿಲ, ದ್ರವ, ಘನ, ಮೇಲಿನ ಯಾವೂ ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಘನ ಸ್ಥಿತಿಯಲ್ಲಿ. ಹೌದಲ್ವಾ? ಇವೆಲ್ಲ ತುಂಬಾ ಸರಳವಾದ ಪ್ರಶ್ನೆಗಳು ಸ್ನೇಹಿತರೆ, ಹೌದಾ? ಘನ ಸ್ಥಿತಿ ಅಂದ್ರೆ ನೋಡಿ, ಇಲ್ಲಿ ವಸ್ತುಗಳು ತುಂಬಾ ಚಿಕ್ಕದಾಗಿ ತುಂಬಾ ಒತ್ತೊತ್ತಾಗಿ ಇಲ್ಲಿ ಇರುವಂತದ್ದು. ಓಕೆನಾ? ಈ ಪ್ರಶ್ನೆಗೆ ಘನ ಸ್ಥಿತಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಇಲ್ಲಿ ಬಹಳ ಕಡಿಮೆ ಒಂದು ಆ ಕಣಗಳ ನಡುವಿನ ಅಂತರ ಇರುವಂತದನ್ನ ಘನ ಸ್ಥಿತಿಯಲ್ಲಿ ಕಾಣ್ತೀವಿ. ಮುಂದಿನ ಒಂದು ಪ್ರಶ್ನೆ, ಕೆಳಗಿನವುಗಳಲ್ಲಿ ದ್ರವ ಸ್ಥಿತಿಗೆ ಉದಾಹರಣೆ ಯಾವುದು? ಕೆಳಗಿನವುಗಳಲ್ಲಿ ದ್ರವ ಸ್ಥಿತಿಗೆ ಉದಾಹರಣೆ ಯಾವುದು? ಕಬ್ಬಿಣ, ಹಾಲು, ಆಮ್ಲಜನಕ, ಮರ. ತುಂಬಾ ಸರಳವಾದ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಾಲು. ಹಾಲು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಹಾಲು ಹರಿಯುವ ಗುಣವನ್ನು ಹೊಂದಿದೆ ಮತ್ತು ಪಾತ್ರೆಯ ಆಕಾರವನ್ನು ಪಡೆದುಕೊಳ್ತದೆ. ಅಂದ್ರೆ ಇದಕ್ಕೆ ಸ್ವಂತ ಆಕಾರ ಇಲ್ಲ. ಓಕೆನಾ? ಸೊ ಹಾಗಾಗಿ ದ್ರವ ರೂಪದ ವಸ್ತು ಹಾಲು. ಮುಂದಿನ ಪ್ರಶ್ನೆ, ಯಾವ ಸ್ಥಿತಿಯಲ್ಲಿರುವ ವಸ್ತುವು ತಾನಿರುವ ಪಾತ್ರೆಯ ತುಂಬೆಲ್ಲ ಹರಡುತ್ತದೆ? ಯಾವ ಸ್ಥಿತಿಯಲ್ಲಿರುವಂತಹ ವಸ್ತುವು ತಾನಿರುವ ಪಾತ್ರೆಯ ತುಂಬೆಲ್ಲ ಹರಡುತ್ತದೆ? ಘನ, ದ್ರವ, ಅನಿಲ, ಮಂಜುಗಡ್ಡೆ. ಈ 4 ಆಯ್ಕೆಗಳಲ್ಲಿ ಅನಿಲ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಅನಿಲ ಅನ್ನೋದು ಸರಿಯಾದ ಉತ್ತರ. ನೋಡಿ, ಇಲ್ಲಿ ಅನಿಲದ ಕಣಗಳು ತುಂಬಾ ವಿರಳವಾಗಿರ್ತವೆ. ತುಂಬಾ
ಏನು ಗ್ಯಾಪ್ ಇರೋದನ್ನ ಅಥವಾ ತುಂಬಾ ಸ್ಥಳಾವಕಾಶ ಇರೋದ್ರಿಂದ ಅವು ಯಾವುದೇ ಜಾಗವನ್ನ ಆಕ್ರಮಿಸಿಕೊಳ್ತವೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅನಿಲ. ಮುಂದಿನ ಪ್ರಶ್ನೆ, ದ್ರವ್ಯದ ಪ್ರಮುಖ ಲಕ್ಷಣ ಯಾವುದು? ದ್ರವ್ಯದ ಪ್ರಮುಖ ಲಕ್ಷಣ ಯಾವುದು? ಸ್ಥಳವನ್ನ ಆಕ್ರಮಿಸುವುದು, ರಾಶಿಯನ್ನ ಹೊಂದಿರುವುದು, ಎ ಮತ್ತು ಬಿ ಎರಡು, ಬಣ್ಣ ಮಾತ್ರ. ದ್ರವ್ಯದ ಪ್ರಮುಖ ಲಕ್ಷಣಗಳು ಯಾವುದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಸ್ಥಳವನ್ನ ಆಕ್ರಮಿಸುವುದು ಕೂಡ ಹೌದು. ದ್ರವ್ಯಗಳು ಸ್ಥಳವನ್ನ ಆಕ್ರಮಿಸಿಕೊಳ್ತವೆ, ಜೊತೆಗೆ ದ್ರವ್ಯಗಳಿಗೆ ರಾಶಿ ಅಥವಾ ತೂಕವು ಕೂಡ ಇರುವುದರಿಂದ ಈ ಪ್ರಶ್ನೆಗೆ ಎ ಮತ್ತು ಬಿ ಅನ್ನುವುದು ಸರಿಯಾದ ಉತ್ತರ. ನೋಡಿ, ಇಲ್ಲಿ ದ್ರವ್ಯವು ಜಾಗವನ್ನ ಆಕ್ರಮಿಸುತ್ತದೆ ಮತ್ತು ಅದಕ್ಕೆ ನಿರ್ದಿಷ್ಟ ತೂಕ ಅದನ್ನ ಅಥವಾ ರಾಶಿ ಇರುವಂತದನ್ನ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ದ್ರವ್ಯದಲ್ಲಿ ಅಡಕವಾಗಿರುವ ಒಟ್ಟು ಕಣಗಳ ಮೊತ್ತವೇ ಡ್ಯಾಶ್. ಗಾತ್ರ, ರಾಶಿ, ಸಾಂದ್ರತೆ, ಒತ್ತಡ. ದ್ರವ್ಯದಲ್ಲಿ ಅಡಗಿರುವಂತಹ ಒಟ್ಟು ಕಣಗಳ ಮೊತ್ತವನ್ನ ನಾವು ಏನಂತ ಕರಿತೀವಿ? ರಾಶಿ ಅಂತ ಕರಿತೀವಿ. ರಾಶಿ ಅಥವಾ ದ್ರವ್ಯ ರಾಶಿ ಅಂತ ಕರಿತೀವಿ. ಒಂದು ವಸ್ತುವಿನಲ್ಲಿ ಎಷ್ಟು ಕಣಗಳು ತುಂಬಿವೆ ಎಂಬುದನ್ನ ಅಳೆಯುವುದನ್ನ ನಾವು ಏನಂತ ಕರಿತೀವಿ? ರಾಶಿ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ರಾಶಿಯ ಅಂತಾರಾಷ್ಟ್ರೀಯ ಮಾನ ಯಾವುದು? ಲೀಟರ್, ಮೀಟರ್, ಕಿಲೋಗ್ರಾಂ, ಸೆಂಟಿಮೀಟರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಿಲೋಗ್ರಾಂ. ರಾಶಿಯ ಅಂತಾರಾಷ್ಟ್ರೀಯ ಮಾನ ಕಿಲೋಗ್ರಾಂ, ಕೆಜಿಯಲ್ಲಿ ಹೇಳುವಂಥದ್ದು. ತೂಕ ಅಥವಾ ರಾಶಿಯನ್ನ ಅಳೆಯಲು ಜಾಗತಿಕವಾಗಿ ಕಿಲೋಗ್ರಾಂ ಅನ್ನು ಮಾಪನವಾಗಿ ಬಳಸುವಂಥದ್ದು. ಮುಂದಿನ ಪ್ರಶ್ನೆ, ಒಂದು ವಸ್ತುವಿಗೆ ಉಷ್ಣ ಅಥವಾ ಶಾಖ ನೀಡಿದಾಗ ಏನಾಗುತ್ತದೆ? ಅದು ಕುಗ್ಗುತ್ತದೆ, ಅದು ಹಿಗ್ಗುತ್ತದೆ, ಯಾವುದೇ ಬದಲಾವಣೆ ಆಗಲ್ಲ, ತೂಕ ಹೆಚ್ಚಾಗುತ್ತದೆ. ಒಂದು ವಸ್ತುವಿಗೆ ಉಷ್ಣವನ್ನ ಕೊಟ್ಟಾಗ ಅದು ಯಾವ ರೀತಿಯ ಬದಲಾವಣೆಯನ್ನು ಕಾಣುತ್ತದೆ ಅಂತ. ಆಯ್ಕೆ, ಉಷ್ಣವನ್ನ ಕೊಟ್ಟಾಗ ವಸ್ತುವು ಹಿಗ್ಗುವಂಥದ್ದು. ಉಷ್ಣ ತಗುಲಿದಾಗ ದ್ರವ್ಯದ ಕಣಗಳು ಪರಸ್ಪರ ದೂರ ಸರಿಯುತ್ತವೆ. ಇದರಿಂದ ವಸ್ತುವು ಗಾತ್ರದಲ್ಲಿ ಹಿಗ್ಗುವಂಥದ್ದು ಅಂದ್ರೆ ದೊಡ್ಡದಾಗುವಂಥದ್ದು. ಮುಂದಿನ ಪ್ರಶ್ನೆ, ಘನ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವ ಕ್ರಿಯೆಗೆ ಹೆಸರೇನು? ಘನ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವಂತ ಕ್ರಿಯೆಯನ್ನ ನಾವು ಏನಂತ ಕರಿತೀವಿ? ಘನೀಕರಣ, ಆವಿಯಾಗುವಿಕೆ, ಉತ್ಪತನ, ಕರಗುವಿಕೆ. ನೋಡಿ, ಯಾವುದೇ ವಸ್ತುಗಳಾಗ್ಲಿ ಘನದಿಂದ ದ್ರವಕ್ಕೆ, ದ್ರವದಿಂದ ಅನಿಲ ಸ್ಥಿತಿಗೆ ಬದಲಾವಣೆ ಆಗ್ತವೆ. ಆದರೆ ಕೆಲವೊಂದು ವಸ್ತುಗಳು ಘನದಿಂದ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗ್ತವೆ. ಸೊ ಅದನ್ನ ನಾವು ಏನಂತ ಕರಿತೀವಿ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಉತ್ಪತನ. ಉತ್ಪತನ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಕರ್ಪೂರ ಅಥವಾ ನ್ಯಾಪ್ತಲಿನ್ ಅನ್ನುವಂತಹ ಗುಳಿಗೆಗಳು ದ್ರವ ರೂಪಕ್ಕೆ ಬದಲಾವಣೆ ಆಗದೆ ಅವು ನೇರವಾಗಿ ಘನದಿಂದ ಅನಿಲ ರೂಪಕ್ಕೆ ಬದಲಾಗ್ತವೆ. ಕರ್ಪೂರವನ್ನು ಕಚ್ಚಿದಾಗ ನೋಡ್ಬೋದು, ಅವು ದ್ರವ ರೂಪವಾಗಿ ಅಥವಾ ನೀರಿನ ರೂಪದಲ್ಲಿ ಹರಿಯುವುದಿಲ್ಲ. ಅವು ನೇರವಾಗಿ ಘನ ವಸ್ತುಗಳಿಂದ ಅನಿಲ ವಸ್ತುಗೆ ಬದಲಾಗ್ತವೆ. ನ್ಯಾಪ್ತಲಿನ್ ಗುಳಿಗೆಗಳು ಕೂಡ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಉತ್ಪತನಕ್ಕೆ ಒಂದು ಉದಾಹರಣೆ ನೀಡಿ. ಮಂಜುಗಡ್ಡೆ, ನೀರು, ಕರ್ಪೂರ, ಮೇಣ. ಈ ಆಯ್ಕೆಗಳಲ್ಲಿ ಕರ್ಪೂರ ಅನ್ನೋದು ಸರಿಯಾದ ಉತ್ತರ. ನಾವು ಹೋದ ಪ್ರಶ್ನೆಯಲ್ಲಿ ಡಿಸ್ಕಸ್ ಮಾಡಿದೀವಿ. ಇವೆಲ್ಲವೂ ಕೂಡ ಉತ್ಪತನಕ್ಕೆ ಒಂದು ಉತ್ತಮ ಉದಾಹರಣೆ. ಅಂದ್ರೆ ಇವು ಘನ ವಸ್ತುವಿನಿಂದ ಅನಿಲ ವಸ್ತುಗಳಾಗಿ ಮಾರ್ಪಾಡಾಗುವಂಥದ್ದು. ಮುಂದಿನ ಪ್ರಶ್ನೆ, ಮಂಜುಗಡ್ಡೆಯನ್ನ ಕಾಯಿಸಿದಾಗ ಅದು ಯಾವ ಸ್ಥಿತಿಗೆ ಬದಲಾಗುತ್ತದೆ? ಮಂಜುಗಡ್ಡೆ ಘನ ಸ್ಥಿತಿಯಲ್ಲಿ ಇರ್ತದೆ, ಅದಕ್ಕೆ ಉಷ್ಣವನ್ನು ನೀಡಿದಾಗ ಯಾವ ಸ್ಥಿತಿಗೆ ಬದಲಾಗ್ತದೆ? ಘನ ಸ್ಥಿತಿ, ದ್ರವ ಸ್ಥಿತಿ, ಅನಿಲ ಸ್ಥಿತಿ, ಹೊಗೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ದ್ರವ ಸ್ಥಿತಿಗೆ ಬದಲಾಗ್ತದೆ. ಓಕೆನಾ? ಘನರೂಪದ ಮಂಜುಗಡ್ಡೆ ಉಷ್ಣದಿಂದಾಗಿ ದ್ರವ ರೂಪಕ್ಕೆ ಬದಲಾಗುವಂಥದ್ದು. ಮತ್ತೆ ದ್ರವಕ್ಕೆ ನಾವು ಉಷ್ಣವನ್ನು ಕೊಟ್ಟಾಗ ಅನಿಲ ರೂಪಕ್ಕೆ ಬದಲಾಗುವಂಥದ್ದು. ಮುಂದಿನ ಪ್ರಶ್ನೆ, ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವಂತಹ ರಾಶಿಯನ್ನ ಏನೆನ್ನುತ್ತಾರೆ? ಒತ್ತಡ, ಪ್ಲವನತೆ, ಸಾಂದ್ರತೆ, ವಿಲೀನತೆ. 4 ಆಯ್ಕೆಗಳಲ್ಲಿ ನೋಡಿ, ಒತ್ತಡ, ಪ್ಲವನತೆ, ಸಾಂದ್ರತೆ, ವಿಲೀನತೆ. ಈ 4 ಆಯ್ಕೆಗಳಲ್ಲಿ ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವಂತಹ ರಾಶಿಯನ್ನ ನಾವು ಸಾಂದ್ರತೆ ಅಂತ ಕರಿತೀವಿ. ಸಾಂದ್ರತೆ ಅನ್ನೋದು ಸರಿಯಾದ ಉತ್ತರ. ಸಮಾನ ಗಾತ್ರದ 2 ವಸ್ತುಗಳಲ್ಲಿ ಯಾವುದು ಹೆಚ್ಚು ಕಣಗಳನ್ನ ಹೊಂದಿದೆಯೋ ಅದರ ಸಾಂದ್ರತೆ ಹೆಚ್ಚಿರುವಂಥದ್ದು. ಅಂದ್ರೆ
1 kg ಕಬ್ಬಿಣ, 1 kg ಹತ್ತಿ. ಇವೆರಡೂ ವಸ್ತುಗಳು ಸಮಾನ ಒಂದು ಗಾತ್ರದಲ್ಲಿದ್ರೂ ಕೂಡ ಅಲ್ಲಿರುವಂತ ಕಣದ ಆಧಾರದ ಮೇಲೆ ಸಾಂದ್ರತೆಯನ್ನ ಹೇಳುವಂಥದ್ದು. ಹಾಗಾದ್ರೆ ಸ್ನೇಹಿತರೆ, ಕಬ್ಬಿಣ ಮತ್ತು ಹತ್ತಿಯಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುವಂತ ವಸ್ತು ಯಾವುದು? ನಿಮ್ಗೆ ಏನಾದರೂ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದನ್ನ ತಿಳಿಸಿ. ಓಕೆನಾ? ಮುಂದಿನ ಪ್ರಶ್ನೆ, ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಯಾವುದು? ಕೆಜಿ, ಕಿಲೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್, ಗ್ರಾಮ್, ಮೀಟರ್ ಪರ್ ಸೆಕೆಂಡ್. ಈ 4 ಆಯ್ಕೆಗಳಲ್ಲಿ ಕೆಜಿ ಪರ್ ಕ್ಯೂಬಿಕ್ ಮೀಟರ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಇದನ್ನ ನಾವು ಅಂತಾರಾಷ್ಟ್ರೀಯ ಸಾಂದ್ರತೆಯ ಮಾನವಾಗಿ ಬಳಸುವಂಥದ್ದು, ಕೆಜಿ ಪರ್ ಕ್ಯೂಬಿಕ್ ಮೀಟರ್. ಮುಂದಿನ ಪ್ರಶ್ನೆ, ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಡುವ ಬಲವೇ ಡ್ಯಾಶ್. ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಡುವ ಬಲವನ್ನ ಏನೆಂದು ಕರೀತಾರೆ ಅಂತ? ರಾಶಿ, ಒತ್ತಡ, ಹಿಗ್ಗುವಿಕೆ, ಕಣ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಿರ್ಬೋದು? ಗೆಸ್ ಮಾಡಿ. ಓಕೆನಾ? ಆನ್ಸರ್ ಇದಕ್ಕೆ ಒತ್ತಡ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಒತ್ತಡ. ನೋಡಿ, ಒಂದು ನಿರ್ದಿಷ್ಟ ವಿಸ್ತೀರ್ಣದ ಮೇಲೆ ಬೀಳುವ ಭಾರದ ಪರಿಣಾಮವೇ ಒತ್ತಡ. ಮುಂದಿನ ಪ್ರಶ್ನೆ, ವಸ್ತುಗಳು ನೀರಿನ ಮೇಲೆ ತೇಲಲು ಕಾರಣವಾದ ಮೇಲ್ಮುಖ ತಳ್ಳುಬಲ ಯಾವುದು? ವಸ್ತುಗಳನ್ನ ನೀರಿನ ಮೇಲೆ ಹಾಕಿದಾಗ ಕೆಲವೊಂದು ತೇಲ್ತವೆ. ಓಕೆನಾ? ಮೇಲ್ಮುಖವಾಗಿ ತಳ್ಳಲ್ಪಡುವಂತ ಬಲ ಯಾವುದು ಅಂತ. ಓಕೆನಾ? ಗುರುತ್ವಾಕರ್ಷಣೆ, ಒತ್ತಡ, ಪ್ಲವನತೆ, ಸಾಂದ್ರತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಪ್ಲವನತೆ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ನೀರು ವಸ್ತುವಿನ ಮೇಲೆ ಮೇಲ್ಮುಖ ಬಲವನ್ನ ಪ್ರಯೋಗಿಸುವುದರಿಂದ ಕೆಲವು ವಸ್ತುಗಳು ನೀರಿನಲ್ಲಿ ತೇಲ್ತವೆ. ಓಕೆನಾ? ಆ ವಸ್ತುವಿನ ಭಾರಕ್ಕಿಂತ ನೀರು ಮೇಲ್ಮುಖವಾಗಿ ತಳ್ಳುವಂತ ಬಲ ಅಧಿಕವಾಗಿದ್ದರೆ ಅಂತ ವಸ್ತುಗಳು ನೀರಿನಲ್ಲಿ ತೇಲ್ತವೆ. ಅದನ್ನ ನಾವು ಪ್ಲವನತೆ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ನೀರು ತುಂಬಿದ ಗ್ಲಾಸಿಗೆ 1 ಚಮಚ ಸಕ್ಕರೆ ಹಾಕಿ ಕಲಕಿದಾಗ ಏನಾಗುತ್ತದೆ? ಓಕೆನಾ? ಒಂದು ಗ್ಲಾಸಿಗೆ, ನೀರಿರುವ ಗ್ಲಾಸಿಗೆ ಸಕ್ಕರೆಯನ್ನು ಹಾಕಿದಾಗ ಏನಾಗ್ತದೆ ಅಂತ. ಸಕ್ಕರೆ ತೇಲುತ್ತದೆ, ಸಕ್ಕರೆ ವಿಲೀನವಾಗುತ್ತದೆ, ಸಕ್ಕರೆ ಮುಳುಗುತ್ತದೆ, ಗ್ಲಾಸು ಒಡೆಯುತ್ತದೆ. ತುಂಬಾ ಸರಳವಾದ ಪ್ರಶ್ನೆ. ಇದಕ್ಕೆ ಉತ್ತರ ಸಕ್ಕರೆ ನೀರಿನಲ್ಲಿ ವಿಲೀನವಾಗ್ತದೆ. ಕೆಲವೊಂದು ವಸ್ತುಗಳು ನೀರಿನಲ್ಲಿ ವಿಲೀನವಾಗ್ತವೆ. ಸೊ ಅದಕ್ಕೆ ನೀರನ್ನ ಸಾರ್ವತ್ರಿಕ ದ್ರಾವಣ ಅಂತ ಕರಿತೀವಿ. ಓಕೆನಾ? ನೋಡಿ, ಸಕ್ಕರೆಯ ಕಣಗಳು ನೀರಿನ ಕಣಗಳ ನಡುವಿನ ಖಾಲಿ ಜಾಗದಲ್ಲಿ ಸೇರಿಕೊಳ್ಳುವಂಥದ್ದು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ನೀರಿನಲ್ಲಿ ಕರಗದ ವಸ್ತು ಯಾವುದು? ಉಪ್ಪು, ಮರಳು, ಸಕ್ಕರೆ, ಯಾವುದೂ ಅಲ್ಲ. ಉತ್ತರ ಮರಳು ಅಲ್ವಾ? ಮರಳು ನೀರಿನಲ್ಲಿ ಕರಗುವುದಿಲ್ಲ, ಸಕ್ಕರೆ, ಉಪ್ಪು ನೀರಿನಲ್ಲಿ ಕರಗ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮರಳು. ಮುಂದಿನ ಪ್ರಶ್ನೆ, 1000 ಗ್ರಾಂ ಎಂದರೆ ಎಷ್ಟು? ನೋಡಿ, ಇವೆಲ್ಲ 5ನೇ ತರಗತಿಯ ಪಠ್ಯಪುಸ್ತಕದ ಪ್ರಶ್ನೆಗಳಾಗಿರೋದ್ರಿಂದ ತುಂಬಾ ಸರಳವಾಗಿದ್ದಾವೆ. ನಾವು ಮುಂದಿನ ತರಗತಿಯಲ್ಲಿ 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇದರ ಆಯ್ಕೆಗಳನ್ನ ನೋಡೋಣ. 10 ಆಯ್ಕೆಗಳು: 10 ಕಿಲೋಗ್ರಾಂ, 1 ಕ್ವಿಂಟಲ್, 1 ಕಿಲೋಗ್ರಾಂ, 1 ಟನ್. 1000 ಗ್ರಾಮ್ಗೆ ಏನಂತ ಕರಿತೀವಿ ಅಂತ? 1 ಕಿಲೋಗ್ರಾಂ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕಬ್ಬಿಣದ ಗುಂಡನ್ನು ಕಾಯಿಸಿದಾಗ ಅದು ಬಳೆಯೊಳಗೆ ಹೋಗುವುದಿಲ್ಲ, ಯಾಕೆ? ನೋಡಿ, ಒಂದು ಕಬ್ಬಿಣದ ಗುಂಡಿರುತ್ತೆ, ಅದಕ್ಕೆ ಉಷ್ಣ ಕೊಡೋಕ್ಕಿಂತ ಮುಂಚೆ ಅದು ಒಂದು ಬಳೆ ಒಳಗೆ ಹೋಗ್ತಾ ಇರುತ್ತೆ. ಉಷ್ಣ ಕೊಟ್ಟಾದ್ಮೇಲೆ ಅದು ಬಳೆ ಒಳಗೆ ಹೋಗೋದಿಲ್ಲ. ಇದಕ್ಕೆ ಏನು ಕಾರಣ ಅಂತ? ಓಕೆನಾ? ಅದು ಭಾರವಾಗುತ್ತದೆ, ಉಷ್ಣದಿಂದ ಅದು ಹಿಗ್ಗುತ್ತದೆ, ಅದು ಕರಗುತ್ತದೆ, ಅದು ಕುಗ್ಗುತ್ತದೆ. ಸೊ ನಾವೀಗ ಇದ್ರ ಬಗ್ಗೆ ತಿಳ್ಕೊಂಡಿದೀವಿ. ಒಂದು ವಸ್ತುವಿಗೆ ಉಷ್ಣವನ್ನ ಕೊಟ್ಟಾಗ ಅದೇನಾಗುತ್ತೆ? ಹಿಗ್ಗುವಂಥದ್ದು. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಉಷ್ಣದಿಂದ ಅದು ಹಿಗ್ಗುತ್ತದೆ. ಸೊ ಹಾಗಾಗಿ ಆ ಬಳೆ ಒಳಗೆ ಆ ಗುಂಡು ಹೋಗೋದಿಲ್ಲ. ಓಕೆನಾ? ಅನಿಲ ಸ್ಥಿತಿಯ ನೀರಾವಿಯನ್ನ ತಂಪು ಮಾಡಿದಾಗ ಏನಾಗುತ್ತದೆ? ಅದು ಗಟ್ಟಿಯಾಗುತ್ತದೆ, ಅದು ದ್ರವ ರೂಪಕ್ಕೆ ಹೋಗುತ್ತದೆ, ಅದು ಮಾಯವಾಗುತ್ತದೆ, ಅದು ಬೆಂಕಿಯಾಗುತ್ತದೆ. ಉತ್ತರ
ಅನಿಲವನ್ನು ತಂಪು ಮಾಡಿದಾಗ ದ್ರವ ಆಗುವಂಥದ್ದು. ಓಕೆನಾ? ಇದಕ್ಕೆ ಸರಿಯಾದ ಉತ್ತರ ದ್ರವ ಆಗುವಂಥದ್ದು. ಮುಂದಿನ ಪ್ರಶ್ನೆ, ಯಾವುದು ಹೆಚ್ಚು ಸಾಂದ್ರತೆಯನ್ನು ಹೊಂದಿರುತ್ತದೆ? ಹತ್ತಿ, ಕಬ್ಬಿಣ, ಗಾಳಿ, ಮರದ ತುಂಡು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಬ್ಬಿಣ. ಹೌದಲ್ವಾ? ಕಬ್ಬಿಣದಲ್ಲಿ ಕಣಗಳು ತುಂಬಾ ಒತ್ತೊತ್ತಾಗಿ ಜೋಡಣೆ ಆಗಿರ್ತವೆ. ಸೊ ಇವೆಲ್ಲವೂ ಕೂಡ ಒಂದೇ ತೂಕವನ್ನ ಹೊಂದಿದರೂ ಕೂಡ, ಯಾವುದು ಕಬ್ಬಿಣ ಆಗಿರ್ಲಿ, ಮರದ ತುಂಡಾಗಿರ್ಲಿ, ಹತ್ತಿ ಆಗಿರ್ಲಿ, ಇವೆಲ್ಲವೂ ಕೂಡ 1 kg ಇದೆ ಅಂತಂದ್ರೆ ಸಾಂದ್ರತೆ ಆಧಾರದ ಮೇಲೆ ಅತಿ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುವಂತ ವಸ್ತು ಯಾವುದು ಅಂತಂದ್ರೆ ಕಬ್ಬಿಣ. ಏನಕ್ಕೆ ಅಂದ್ರೆ ಕಬ್ಬಿಣದಲ್ಲಿ ಕಣಗಳು ತುಂಬಾ ಒತ್ತೊತ್ತಾಗಿ ಜೋಡಣೆ ಆಗಿರ್ತವೆ. ಮುಂದಿನ ಪ್ರಶ್ನೆ, ದ್ರವವು ಯಾವ ಆಕಾರವನ್ನು ಹೊಂದಿರುತ್ತದೆ? ನಿರ್ದಿಷ್ಟವಾಗಿ ಚೌಕಾಕಾರದಲ್ಲಿ, ತಾನಿರುವಂತಹ ಪಾತ್ರೆ ಆಕಾರವನ್ನ, ಅದಕ್ಕೆ ಆಕಾರವೇ ಇರುವುದಿಲ್ಲ, ಗೋಲಾಕಾರ. ನೋಡಿ, ದ್ರವಕ್ಕೆ ಯಾವ ಆಕಾರ ಇರ್ತದೆ ಅಂತಂದ್ರೆ ಅದು ತಾನಿರುವ ಪಾತ್ರೆಯ ಆಕಾರವನ್ನ ಪಡೆದುಕೊಳ್ಳುತ್ತದೆ. ದ್ರವಕ್ಕೆ ಗಾತ್ರ ಇರ್ತದೆ, ಆದ್ರೆ ಆಕಾರ ಇರುವುದಿಲ್ಲ. ಸೊ ಹಾಗಾಗಿ ಅದು ಯಾವ ಒಂದು ಪಾತ್ರೆಗೆ ಹಾಕ್ತಿವೋ ಆ ಆಕಾರವನ್ನ ಪಡೆದುಕೊಳ್ಳುವಂಥದ್ದು. ಓಕೆನಾ? ಮುಂದಿನ ಮತ್ತು ಕೊನೆಯ ಪ್ರಶ್ನೆ, 100 kg ಎಂದರೆ ಎಷ್ಟು? ತುಂಬಾ ಸರಳವಾದ ಪ್ರಶ್ನೆ. 1 ಟನ್, 1 ಕ್ವಿಂಟಲ್, 1000 ಗ್ರಾಂ, 1 kg. ಸರಿಯಾದ ಉತ್ತರ 1 ಕ್ವಿಂಟಲ್. ಸ್ನೇಹಿತರೆ, ಇಲ್ಲಿಯ ತನಕ ನಾವು ಈ ಪಾಠದ ಪ್ರಮುಖ 25 ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇದು ನಿಮಗೆ ಮುಂಬರುವಂತ ಪರೀಕ್ಷೆಗೆ ಉಪಯುಕ್ತ ಆಗ್ತದೆ. ಮುಂದೆ ಹೋಗ್ತಾ ಹೋಗ್ತಾ ಕಠಿಣ ಪ್ರಶ್ನೆಗಳನ್ನ ನಾವು ತೆಗೆದುಕೊಂಡು ಅವುಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ದಯವಿಟ್ಟು ಇನ್ನೂ ಕೂಡ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಿದ್ವಿ. ಎಲ್ಲರಿಗೂ ನಮಸ್ಕಾರ.